ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಚಕ್ಲಿ ಹೇಗೆ ಮಾಡೋದು ನೋಡೋಣ. ಇದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಖಾಲಿ 15ರಿಂದ 20 ನಿಮಿಷದಲ್ಲಿ ಮಾಡ್ಕೋಬೋದು. ಒಂದು ಸತಿ ನೀವು ಈ ಥರ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಅಳತೆಯಷ್ಟು ಹುರ್ಗಡ್ಲೆನ ತಗೋಬೇಕು. ಅದನ್ನು ನಾವು ಮಿಕ್ಸಿಗೆ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು. ತರ್ತರಿಯಾಗಿ ರುಬ್ಕೋಬಾರ್ದು, ತುಂಬ ನೈಸಾಗಿ ರುಬ್ಕೋಬೇಕು. ಈಗ ತೋರಿಸ್ತೀನಿ ನೋಡಿ, ಈ ಥರ ನೈಸಾಗಿರಬೇಕು, ತುಂಬ ನೈಸಾಗಿ. ಈಗ ಅಗಲವಾಗಿರೋ ಪಾತ್ರದಲ್ಲಿ ಅದನ್ನು ಹಾಕ್ಕೋಬೇಕು. ಈಗ 1 ಕಪ್ ಹುರ್ಗಡ್ಲೆಗೆ 3 ಕಪ್ ಅಳತೆಯಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೋಬೇಕು. ಈಗ 1/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಮೆಣಸಿನ ಪುಡಿ, 1/4 ಸ್ಪೂನ್ ಅರಿಶಿನ, 3/4 ಸ್ಪೂನ್ ಜೀರಿಗೆ, 1 3/4 ಸ್ಪೂನಷ್ಟು ಹೋಮ್ಕಾಳು, ಅಜ್ವೈನ್ ಅಂತಾರೆ, ಆಮೇಲೆ 1 ಸ್ಪೂನು ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ 1 ಕಪ್ಪಷ್ಟು ಬೆಣ್ಣೆನ ಕರಗಿಸ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ ಚಕ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಂಟೆ ಕಟ್ಟಿದ್ದೀರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಉಂಟೆ ಬರಬೇಕು. ಈಗ ನಾವು ಬಿಸಿ ನೀರು ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು, ಒಂದೇ ಸತಿ ಹಾಕಬಾರ್ದು. ಈಗ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ತುಂಬ ಬಿಸಿ ಇರುತ್ತೆ. ಸ್ವಲ್ಪ ತಣ್ಣಕ್ಕಾದ್ಮೇಲೆ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫುಲ್ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ನಾವು ಪ್ರೆಸ್ ಮಾಡ್ಕೋಬೇಕು. ಈಗ ಒಂದು ಚಕ್ಲಿ ಮೇಕರ್ ತಗೊಂಡು ಅದಕ್ಕೆ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಇದನ್ನು ಅದರೊಳಗಡೆ ಹಾಕ್ಕೋಬೇಕು. ನಾನು ಎಣ್ಣೆ ಕಾಯ್ಸೋಕೆ ಇಕ್ಕಿದ್ದೀನಿ. ನಾನು ಇದು ಸೌಟಲ್ಲೇ ಈ ಥರ ಹಾಕ್ಕೊಂಡು ಮಾಡ್ತೀನಿ. ನೀವು ಬೇಕಂದರೆ ಒಂದು ಪ್ಲೇಟಲ್ಲಾಗಲಿ ಇಲ್ಲ ಬಟರ್ ಪೇಪರ್ ಆಗಲಿ ಅದರಲ್ಲೆಲ್ಲ ಹಾಕ್ಕೋಬೋದು. ಇದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮಲ್ಲೂ ಇಕ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, ಚಕ್ಲಿ ಎಲ್ಲ ಮಾಡಿಟ್ಟಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಪ್ರೆಸ್ ಮಾಡಿದ್ರೆ ಹಾಗೆ ಬ್ರೇಕ್ ಆಗುತ್ತೆ, ಸಾಫ್ಟ್ ಇರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.